ನಮ್ಮ ಮಮ್ಮಿಗೆ ಇನ್ಸ್ಟಾಗ್ರಾಮ್ ಮಾಡ್ಕೊಡ್ಬೇಕಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಆರಾಮದ್ದೀರಿ. ಸೊ ನಮ್ದು ಹಬ್ಬ ಎಲ್ಲ ಮುಗೀತು. ಈಗ ನಾನು ಮತ್ತು ರಾಜೋಕ ಬೆಂಗಳೂರಿಗೆ ವಾಪಸ್ ಹೋಗತ್ತೀವಿ. ಸೊ ವಾಪಸ್ ಹೋಗಬೇಕಾದ್ರೆ ಗುರ್ತಲ್ಲ, ನಮ್ಮ ಸೈಡ್ ನಾವೆಲ್ಲ ಊರಿಂದ ಏನು ಗ್ರಾಸರಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಹೋಗ್ತೀವಿ. ಸೊ ನಮ್ಮ ಪಪ್ಪ ಇವತ್ತು ಬೆಳಗ್ಗೆ ಎಲ್ಲ ಫ್ರೆಶ್ ತೊಗೊಂಬಂದಾರ, ಹಿಟ್ಟೆಲ್ಲ ಹಾಕಿಸ್ಕೊಂಬಂದಾರ. ಸೊ ಈಗ ನಮ್ಮ ಅಕ್ಕ ಎಲ್ಲ ಪ್ಯಾಕ್ ಮಾಡತ್ತಾರ. ನಮ್ದು ನಾವು ಟ್ರೈನ್ಲೇ ಹೋಗತ್ತೀವಿ. ಸೊ ಇನ್ನೂ ಒಂದು ತಾಸಿಗೆ ನಾವು ಮನೆ ಬಿಡ್ಬೇಕು. ಸೊ ಲೆಟ್ಸ್ ಗೋ, ನೋಡೋಣ ಪ್ಯಾಕಿಂಗ್ ಎಲ್ಲ ಹೆಂಗೆ ನಡೆದೈತಂತ. ಸೊ ಎಲ್ಲ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ರವಾ, ಕಡ್ಲಿ ಹಿಟ್ಟು ಎಲ್ಲ ತಂದಾರ ಪಪ್ಪ, ಅವಲಕ್ಕಿ. ಸೊ ಇದೆಲ್ಲ ಹಾಕಿ ನಾವು ಚೀಲ ಒಳಗೆ ಪ್ಯಾಕ್ ಮಾಡತ್ತೀವಿ. ಶೇಂಗಾನು ಐತಿ, ಎಲ್ಲ ಸಾಮಾನು ಇಟ್ಕೊಂಡು ಪ್ಯಾಕ್ ಮಾಡತ್ತೀವಿ. ಹಾ ಹೆಲ್ಪ್ ಮಾಡ್ತೇವೆ. ಕಟ್ಟಿಲ್ಲ ಸಾಕಡೆ ಇಷ್ಟ ಬೈಬಿಡ, ಅದು ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಪ್ಪ. ಅರೆ ಮಮ್ಮಿ ಅಲ್ಲಿ ವ್ಲಾಗ್ ಮಾಡತ್ತೀನಿ, ಅದಕ್ಕೆ ಲೈಟ್ ಹಚ್ಚಿ ಬ್ರೈಟ್ ಆಗ್ಬೇಕಂತ. ಕೆಂಪು ಲೈಟ್ ಯಾವ್ದು ಹಚ್ಚಿದ್ರು? ಚಲೋ ಬರ್ತೈತೆ ಬೆಳಕು. ಬರೀ ತಿರುವಿದ್ರೆ ಲೂಸ್ ಆಗ್ತೈತೆ. ತಿರುಬಾರ್ ಹಂಗ ಕಟ್ಬೇಕು, ನಂಗೆಲ್ಲ ಗೊತ್ತೈತಿ. ಯಾಕಂದ್ರೆ ದಿನ ಹೇಳ್ತೇನೆ ತಿರುವುದಂತೆ. ಅಕ್ಕ ಒಳಗೇನು ಇಲ್ಲಲ್ಲ, ಎಲ್ಲ ಕಟ್ಟೈತಲ್ಲ. ಇನ್ನ ಒಂದು ಪ್ಯಾಕ್ ಆತು. ಸೊ ಟೋಟಲಿ 2 ಬ್ಯಾಗ್ ಫುಲ್ ಕಿರಾಣಿ ತುಂಬೇವ್ ನಾವು. ಸೊ ಪ್ಯಾಕಿಂಗ್ ಎಲ್ಲ ಆತು. ಈಗ ನಾವು ರೆಡಿ ಆಗ್ಬೇಕು. ಫಟಾಫಟ ಹೋಗಿ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ. ಟಿಲ್ ದೆನ್ ನಾನು ನನ್ನ ಫೋನ್ ಚಾರ್ಜಿಂಗ್ ಇಡ್ತೇನೆ. ಸೊ ಲೆಟ್ ಮಿ ಗೆಟ್ ರೆಡಿ. ಸೊ ನಾನು ರೆಡಿ ಆದೆ. ನಮ್ದು ಲಗೇಜು ಎಲ್ಲ ರೆಡಿ ಆಗೈತಿಲ್ಲೇ. ತಮ್ಮ ಬರಾತಾನ ಆಟೋ ತೊಗೊಂಡು. ಇನ್ನೇನು ಎಲ್ಲ ಆಟೋ ಒಳಗೆ ಹಾಕಿ ಸ್ಟೇಷನಿಗೆ ಹೋಗ್ಬೇಕು. ಪಪ್ಪಾನು ಅಲ್ಲೇ ರೈಲ್ವೆ ಸ್ಟೇಷನ್ ಒಳಗೆ ಮೀಟ್ ಆಗ್ತಾರೆ ನಮಗೆ. ಸೊ ವಿ ಆರ್ ಆಲ್ ಸೆಟ್ ಟು ಗೋ. ನಮ್ಮ ಮಮ್ಮಿ ನಾನು ಊರಿಗೆ ಹೋಗತ್ತೀನಿ, ಬಟ್ ಶಿ ಈಸ್ ಮೋರ್ ಫೋಕಸ್ಡ್ ವಾಚಿಂಗ್ ವಿಡಿಯೋಸ್. ಅವ್ರಿಗೆ ಮೊಬೈಲ್ ಭಾಳ ಇದು ಆಗ್ಬಿಟ್ಟೈತಿ ಇವಾಗ. ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಾರೆ. ಸೊ ಶಿ ಈಸ್ ವೆರಿ ಮಚ್ ಇನ್ ಟು ಫೋನ್. ಏನಾತ ನಮ್ಮ ಮಮ್ಮಿಗೆ ಇನ್ಸ್ಟಾಗ್ರಾಮ್ ಮಾಡ್ಕೊಡ್ಬೇಕಂತ ನಾನು ಮಾಡ್ಕೊಡ್ತೇನೆ ಅಂದಿದ್ದೆ, ಬಟ್ ಐ ಕುಡ್ ನಾಟ್. ಮಾಡ್ಕೊಡ್ತೀನಿ, ಕೊಡಿ ಬಾ. ತುರಂತ್ ಫೋನ್ ಇನ್ಸ್ಟಾಗ್ರಾಮ್ ಮಾಡ್ಕೊಡ್ತೀನಿ. ಇವಾಗ ನಮ್ಮ ಮಮ್ಮಿಗೆ ಇನ್ಸ್ಟಾಲ್ ಮಾಡಿ ಅಕೌಂಟ್ ಮಾಡ್ಕೊಡ್ತೀನಿ. ಬಿಕಾಸ್ ಯೂಟ್ಯೂಬ್ ಅಷ್ಟೇ ನೋಡಿ ಶಿ ಇಸ್ ನಾಟ್ ಹ್ಯಾಪಿ. ಶಿ ವಾಂಟ್ಸ್ ಟು ವಾಚ್ ಇನ್ಸ್ಟಾಗ್ರಾಮ್ ರೀಲ್ಸ್ ಆ್ಯಸ್ ವೆಲ್. ಲೆಟ್ಸ್ ಗೋ. ಸೊ ಊರಿಗೆ ಹೋಗೋಕ್ಕಿಂತ ಮುಂಚೆ ಲಾಸ್ಟ್ ಟಾಸ್ಕ್ ಟು ಇನ್ಸ್ಟಾಲ್. ಸ್ಮೈಲ್ ಮಾಡ. ನಮ್ಮ ಮಮ್ಮಿಗೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡಿ ಅಕೌಂಟ್ ಮಾಡ್ಕೊಡ್ಬೇಕು. ಇವಾಗ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಆಯ್ತು ಇವಾಗ ನಮ್ಮ ಮಮ್ಮಿದು. ಓಪನ್ ಮಾಡಿ. ಹಾಂ ರೀಲ್ಸ್ ಅಲ್ಲಿ ನೋಡ್ಬೇಕು. ಖುಷಿ ಆದ್ರ ಸ್ಟಾರ್ಟ್. ಈಗ ಯೂಟ್ಯೂಬ್ ಶಾರ್ಟ್ಸು ಹಿಂಗ, ರೀಲ್ಸು ಹಿಂಗ ಇವಾಗ. ಮತ್ತೇನು ಬೇಕಾ? ಇಂಥವ ಬರ್ತಾವ. ಈಗ ನಿಂದು ನೋಡ್ಬೇಕಂದ್ರೆ, ಅಂಕುಶದ್ ನೋಡ್ಬೇಕಂದ್ರೆ ಇಲ್ಲಿ ಚೆಕ್ ಮಾಡ್ಬೇಕು. ಇಲ್ಲ ಇಲ್ಲಿ ಹೋಗ್ಬೇಕು, ಇಲ್ಲಿ ಸರ್ಚ್ ಮಾಡ್ಬೇಕು. ಒತ್ತಲ್ ಮ್ಯಾಲೆ ಏನಂತ ಅಂಕುಶ ಚೇತನ ಅಂತ ಹಾಕ. CHETN. 1 ನಿಮಿಷ ಹಾಕೊಡ್ತೀನಿ ತಡಿ. ಚೇತನ ಬಂತಲ್ಲ, ಇದು ನನ್ನ ಪ್ರೊಫೈಲ್. ಒತ್ತದ್ರ ಮೇಲೆ ಇದು ನಾನು. ಫಾಲೋ ಮಾಡಿ ನಂಗೆ. ಇದು ನನ್ನ ಪ್ರೊಫೈಲ್. ಇದ್ರಾಗೆಲ್ಲ ನನ್ನ ವಿಡಿಯೋಸ್ ಮತ್ತು ಪೋಸ್ಟ್ಸ್ ನೋಡ್ಬೋದು ನೀನು. ಅಂಕುಶನ್ ನೋಡ್ಬೇಕಂದ್ರೆ ಅಂಕುಶ್ ಅಂತ ಹಾಕಲ್ಲ.
ನನ್ನ ತಮ್ಮ ಬಂದ ಅನಿಸ್ತೈತಿ ಪಟ್ ನಾನು ಇವಾಗ ಎದ್ದೆಲ್ಲ ಬ್ಯಾಗ್ಸ್ ಹೊರಗಿಡ್ತೀನಿ. ಸೊ ಯಾ ಲೆಟ್ಸ್ ಗೆಟ್ ಗೋಯಿಂಗ್. ಸೊ ರೆಡಿ ಆದ್ವಿ. ಏನಾತಕ್ಕ? ಆರೆಂಜ್ ತಗೋ, ಜಿಂಜರ್ ತಗೋ, ತಗೋ ಕಾಫಿ. ಅಂಕುಶ ಅಪ್ಪಾಜಿ ತಗೊಂಡ್ ಬರ್ತಾರೆ ಟಾರ್ಗೆಟ್. ಹಾಂ, ನೆನಪಿಸ್ಕೊ. ಇಷ್ಟು ದಿನ ಊರೊಳಗಿದ್ದು ಮಜಾ ಮಾಡಿ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬೇಜಾರಾಗ್ತಿದೆ. ಅಫ್ಕೋರ್ಸ್ ನಾನು ಸ್ವಲ್ಪ ಅತ್ತೆ, ಬಿಕಾಸ್ ನಂಗೆ ಬೆಂಗಳೂರಿಗೆ ಹೋಗಕ್ಕೆ ಮನಸ್ಸಿರಲಿಲ್ಲ. ಸೊ ಇದು ಎವ್ರಿ ಟೈಮ್ ಸೇಮ್ ಸ್ಟೋರಿ. ಎನಿವೇಸ್ ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಸ್ಟೇಷನ್ ನೋಡಿ ಖುಷ್ ಆತು, ಫುಲ್ ರೆನೋವೇಟ್ ಮಾಡತ್ತಾರ. ಸ್ವಲ್ಪ ಹೊತ್ತಾದ್ಮೇಲೆ ಪಪ್ಪ ಬಂದ್ರು. ನನ್ನ ತಮ್ಮಂದೇನೋ ಕೆಲಸ ಬಂದಿತ್ತು, ಸೊ ಹತ್ಕೊಂಡು ರೈಲ್ವೆ ಸ್ಟೇಷನಿಂದ ಹೋದ. ಹಾಂ, ಮನೆ ಒಳಗೆ ಊಟ ಮಾಡಿದ್ದಿಲ್ಲ, ಚಪಾತಿ ಭಾಜಿ ತೊಗೊಂಡು ಬಂದಿದ್ವಿ. ಟ್ರೈನ್ ಒಳಗೆ ಹತ್ತಿ ಫಸ್ಟ್ ತಿಂದೆ, ಆಮೇಲೆ ಸ್ವಲ್ಪ ಹೊತ್ತನ ಐ ವಾಸ್ ಸಿಟ್ಟಿಂಗ್. ಆಫ್ಟರ್ ದ್ಯಾಟ್ ನಾನು ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆ 6 ಗಂಟೆ ಅಂದ್ರೆ ನಾವು ಬ್ಯಾಂಗ್ಳೂರ್ ರೀಚ್ ಆಗಿದ್ವಿ. ಸ್ಟೇಷನಿಂದ ಹೊರಗೆ ಬಂದು ನಾವು ಕ್ಯಾಬ್ ಬುಕ್ ಮಾಡಿದ್ವಿ. ಊಬರ್ ಟ್ಯಾಕ್ಸಿ ಬುಕ್ ಆಯ್ತು. ಮನೆಗೆ ಹೋಗುವಾಗ ನಂಗೆ ಇದು ವಿಧಾನಸೌಧ ರೂಟ್ಲೆ ಹೋದ್ರೆ ನಂಗೆ ಭಾಳ ಸೇರ್ತೈತಿ. ಇಟ್ಸ್ ಸೋ ಬ್ಯೂಟಿಫುಲ್. ಸೊ ಮತ್ತು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.